ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಡಿಆರ್ ಲಾ ಲರ್ನಿಂಗ್ ಅಡ್ಡ. ಸೊ ಇವತ್ತಿನ ಏನ್ ವಿಶೇಷ ಇದೆ ಅಂತಂದ್ರೆ, ನೀವು ಏನ್ ಎ ಗೆ ಸ್ಟಡಿ ಮಾಡ್ತಾ ಇದ್ದೀರಿ, AIB 20 ಏನ್ ಎಕ್ಸಾಮ್ ಆಗೋದಿದೆ ನಿಮ್ದು. ಸೊ ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಸಿ ವೆನ್ ಇಟ್ ವಿಲ್ ಬಿ ಹ್ಯಾಪನ್ಸ್. ಓಕೆ, ಸೊ ಅಲ್ಲಿವರೆಗೂ ನೀವು ಸ್ಟಡಿ ಮಾಡ್ತಾ ಇದ್ದೀರಿ. ಸೊ ಏನ್ ಸ್ಟಡಿ ಮಾಡ್ತಾ ಇದ್ದೀರಿ, ಹೇಗ್ ಸ್ಟಡಿ ಮಾಡ್ತಿದ್ದೀರಿ, ಫುಲ್ ಕನ್ಫ್ಯೂಷನ್ ಆಗಿರುತ್ತೆ. ಮತ್ತೆ ಬೇರೆ ಎಲ್ಲ ಸ್ಟಡಿ ಮಾಡೋದು, ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಓದೋದು, ಇಟ್ ಈಸ್ ಟು ಹೆವಿ ಟು ಸ್ಟಡಿ ಲೈಕ್ ದಟ್. ಸೊ ಅದಕ್ಕೋಸ್ಕರ ನೀವೇನು ಇವಾಗ ಬೇರೆ ಸ್ಟಡಿ ಮಾಡ್ತಾ ಇದ್ರು, ಆ ಬೇರೆ ಅನ್ನ ಹೇಗ್ ಓದ್ಬೇಕು, ಏನ್ ಓದ್ಬೇಕು, ಮತ್ತೆ ಯಾವ ರೀತಿ ಬೇರೆ ಅನ್ನ ನೀವು ತರಿಸ್ಬೇಕು, ಅದನ್ನ ಯಾವ ರೀತಿ ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅನ್ನ ತಗೊಂಡಿದ್ದೀನಿ. ಸೊ ಈ ಬೇರೆ ಇದು ವಿತೌಟ್ ನೋಟ್ಸ್ ಇದೆ. ಓಕೆ, ಸೊ ನೋಟ್ಸ್ ಇರೋ ಅಂತ ನೀವು ಬೇರೆ ತಗೊಂಡ್ರೆ ಅಲೌ ಮಾಡಲ್ಲ. ಟೈಮ್ಸ್ ಚೆಕ್ ಮಾಡ್ತಾರೆ, ಟೈಮ್ಸ್ ಚೆಕ್ ಮಾಡಲ್ಲ. ಬಟ್ ನಿಮ್ ಬ್ಯಾಡ್ ಲಕ್ ಚೆಕ್ ಮಾಡಿದ್ರೆ ವಿತ್ ನೋಟ್ಸ್ ಇದ್ ನೀವೇನಾದ್ರು ತಗೊಂಡ್ ಹೋದ್ರೆ ಅದನ್ನ ಅವರು ಅಲೌ ಮಾಡೋದಿಲ್ಲ, ಅಲ್ಲೇ ಇಸ್ಕೊಂಡ್ಬಿಡ್ತಾರೆ ಬುಕ್ಸ್ ನ. ಓಕೆ, ಸೊ ಡೋಂಟ್ ಡೂ ದಟ್. ನೀವು ವಿತೌಟ್ ನೋಟ್ಸ್ ಅನ್ನ ತರಿಸ್ಕೊಳ್ಳಿ. ನೀವು ಅಮೆಝಾನ್ ಅಲ್ಲಿಂದ ನೀವೆಲ್ಲ ಏನಾದ್ರು ಆನ್ಲೈನ್ ಇಂದ ತರಿಸ್ಕೊಂಡ್ರೆ 3000 3.5 ಅಷ್ಟೊಳಗಡೆ ನಿಮ್ಗೆಲ್ಲ ಬರುತ್ತೆ. ಎಲ್ಲ ಎಬಿಗೆ ಏನ್ ಸೆಟ್ಸ್ ಇದೆ, 22 or 26 ಬುಕ್ಸ್ ಇದೆ. ಸೊ ಆಕ್ಟ್ಸ್ ಇದೆ, ಅವೆಲ್ಲ ಕೂಡ ನಮ್ಗೆ ಒಂದ್ ಸೆಟ್ ಅಲ್ಲಿ ಬರುತ್ತೆ. 3500 ಒಳಗಡೆನೆ ಸಿಗುತ್ತೆ. ಸೊ ನೀವು ಒಂದು ಆರ್ಡರ್ ಮಾಡಿ ತರಿಸ್ಕೋಬಹುದು. ಈ ರೀತಿ ವಿತೌಟ್ ಕಮೆಂಟ್ಸ್, ವಿತೌಟ್ ನೋಟ್ಸ್ ಏನು ಬೇರೆ ಆಕ್ಟ್ಸ್ ಬರುತ್ತೆ, ಅದು ತರಿಸ್ಕೊಳ್ಳಿ. ಓಕೆ, ಮತ್ತೆ ಬೇರೆ ತಗೊಂಡ್ ಬಂದು ಫಸ್ಟ್ ನೀವ್ ಏನ್ ಮಾಡ್ತೀರಿ, ಕಂಪ್ಲೀಟ್ ಎಲ್ಲಾ ಸಬ್ಜೆಕ್ಟ್ಸ್ ಅಂತೂ ನಮ್ಗೆ ಒಂದೇ ಸಲ ಓದಕ್ ಆಗಲ್ಲ. ಓಕೆ, ಸೊ ಅದು ಪಾಸಿಬಲ್ ಇಲ್ಲ. 2-3 ಮಂತ್ಸ್ ಅಲ್ಲಿ ನೀವೆಲ್ಲ ಸಬ್ಜೆಕ್ಟ್ ನ ಓದಿ ನಾನು ಪರ್ಫೆಕ್ಟ್ ಮಾಡ್ಕೋತೀನಿ ಅಂತಂದ್ರೆ ಅದಾಗೋದಿಲ್ಲ. ಸೊ ಬೆಸ್ಟ್ ನೀವೇನು ಓಲ್ಡ್ ಕ್ವಶನ್ ಪೇಪರ್ಸ್ ಇದೆ ಅದನ್ನ ಸಾಲ್ವ್ ಮಾಡ್ಬೇಕು. ಅದು ಸಾಲ್ವ್ ಮಾಡ್ಬಿಟ್ಟು, ಅದಂತೂ ನಾನು ಇವಾಗ ಮಾಡ್ತಾ ಇದ್ದೀನಿ, ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಓಲ್ಡ್ ಕ್ವಶನ್ ಆನ್ಸರ್ಸ್ ನ. ಓಕೆ, ಓಲ್ಡ್ ಕ್ವಶನ್ ಪೇಪರ್ ಏನು ಸೊಲ್ಯೂಷನ್ ಇದೆ ಅದನ್ನ ಮಾಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಆದಷ್ಟು. ಯಾಕಂದ್ರೆ ನಮ್ಮ ಕನ್ನಡ ಹುಡುಗರಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗುತ್ತೆ. ಸೊ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ. ಸೊ ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಬೇರೆ ಏನ್ ಸ್ಟಡಿ ಮಾಡ್ತೀರಿ, ಆ ಬೇರೆ ನ ಯಾವ ರೀತಿ ಓದಬೇಕು ಅಂತ ಹೇಳಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಓಕೆ, ನೀವು ಬೇರೆ ತಗೊಂಡ್ಬಿಟ್ಟು ಫುಲ್ ಬೇರೆ ನೀವು ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಓದೋ ಅವಶ್ಯಕತೆ ಇರುವುದಿಲ್ಲ. ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದ್ರೆ ಏನ್ ಮಾಡ್ಬೇಕು, ಬೇರೆ ಅಂತ ತಗೊಳ್ತಾ ಇದ್ದೀರಾ. ಸೊ ಬೇರೆ ಇಲ್ಲಿ ನೋಡಿ, ನೀವು ತಗೊಂಡ್ರೆ ಇಲ್ಲಿ ನಿಮ್ ಬೇರೆ ಅಲ್ಲಿ ಫಸ್ಟ್ ಗೆ ಇಂಡೆಕ್ಸ್ ಇರುತ್ತೆ, ರೈಟ್? ಯಾವ್ಯಾವ ಏನೇನ್ ಸೆಕ್ಷನ್ಸ್ ಇದೆ, ಎಷ್ಟು ಸೆಕ್ಷನ್ಸ್ ಇದೆ, ಎಷ್ಟು ಚಾಪ್ಟರ್ ಇದೆ, ಅದೆಲ್ಲ ನಿಮ್ ಇಂಡೆಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈ ಕಾಂಟ್ರಾಕ್ಟ್ ಆಕ್ಟ್ ನ ಒಂದು ಇಂಡೆಕ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಇಲ್ಲಿ ಏನಿದೆ ಕಂಟೆಂಟ್ಸ್ ಅಲ್ಲಿ ನೋಡಿ, ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದ್ರಲ್ಲಿ ಏನೇನ್ ಬರುತ್ತೋ. ಓಕೆ, ಸೊ ಇಲ್ಲಿ ಚಾಪ್ಟರ್ 1 ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ಟೋಟಲ್ ಅದನ್ನ ನೋಡ್ಕೋಬೇಕು ಫಸ್ಟ್. ಓಕೆ, ಸೊ ಚಾಪ್ಟರ್ಸ್ ಎಷ್ಟಿದೆಯಪ್ಪ ಇದರಲ್ಲಿ ಟೋಟಲ್ ಆಗಿ 11 ಚಾಪ್ಟರ್ಸ್ ಇದೆ. ಎಷ್ಟಿದೆ? 11 ಚಾಪ್ಟರ್ಸ್ ಇದೆ. ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇದೆ, ಇಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಲೈಟ್ ಫ್ಲಾಶ್ ಆಗ್ತಾ ಇದೆ ಅನಿಸ್ತಾ ಇದೆ. ಸೊ ಕ್ಲಿಯರ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನೀವು ಬೇರೆ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ 11 ಚಾಪ್ಟರ್ಸ್ ಇದೆ ಟೋಟಲ್. 11 ಚಾಪ್ಟರ್ಸ್ ಇದ್ರೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಏನೇನ್ ಬರುತ್ತೆ, ಎಷ್ಟು ರಿಪೀಲ್ ಆಗಿದೆ, ಯಾವ್ಯಾವ್ದು ರಿಪೀಲ್ ಆಗಿಲ್ಲ, ಯಾವ್ಯಾವ್ದು ಇದೆ. ಓಕೆ, ಸೊ ಯಾವ್ಯಾವ ಟಾಪಿಕ್ ಬಗ್ಗೆ, ಯಾವ್ಯಾವ ಸೆಕ್ಷನ್ ಇಂದ ಯಾವ ಸೆಕ್ಷನ್ ಯಾವ ಸೆಕ್ಷನ್ ವರೆಗೂ ಬರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಇದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ 2 ಚಾಪ್ಟರ್ಸ್ ನ ತೆಗೆದು ಹಾಕಿದ್ದಾರೆ. ಆಸ್ ನಾನು ನಿಮ್ದು ಕಾಂಟ್ರಾಕ್ಟರ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಚಾನಲ್ ಅಲ್ಲಿ, ನೀವು ನೋಡಿದ್ರೆ. ಓಕೆ, ಅದ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ಎಷ್ಟು ಸೆಕ್ಷನ್ಸ್ ಅನ್ನ ರಿಪೀಲ್ ಮಾಡಿದ್ದಾರೆ, ಯಾಕೆ ರಿಪೀಲ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಸೇಲ್ ಆಫ್ ಗೂಡ್ಸ್ ಅಂತ ಹೇಳಿ ಚಾಪ್ಟರ್ 7 ಅಲ್ಲಿ ಬರುತ್ತೆ. ಸೇಲ್ ಆಫ್ ಗೂಡ್ಸ್ ನ ಸಪರೇಟ್ ಆಕ್ಟ್ ಮಾಡಿರೋದ್ರಿಂದ ಕಾಂಟ್ರಾಕ್ಟ್ ಆಕ್ಟ್ ಇಂದ ಆ ಒಂದು ಸೆಕ್ಷನ್ಸ್ ಗಳನ್ನ ರಿಪೀಲ್ ಮಾಡಿದ್ದಾರೆ, ರೈಟ್? ಓಕೆ, ಸೊ ಅದೇ ರೀತಿ ಚಾಪ್ಟರ್ 11 ಏನಿದೆ ಅದನ್ನ ಪಾರ್ಟ್ನರ್ಶಿಪ್ ಆಕ್ಟ್ ಅಂತ ಹೇಳಿ ಸಪರೇಟ್ ಆಕ್ಟ್ ಅನ್ನ ಮಾಡಿದ್ದಾರೆ. ಸೊ ಚಾಪ್ಟರ್ 11 ಕೂಡ ರಿಪೀಲ್ ಆಗಿದೆ. ಓಕೆ, ಚಾಪ್ಟರ್ 11 ಕೂಡ ಏನಾಗಿದೆ, ರಿಪೀಲ್ ಆಗಿದೆ. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ನೀವು ಇಂಡೆಕ್ಸ್ ನ ಓದ್ಕೊಂಡ್ಬಿಟ್ರೆ ಯಾವ ಸೆಕ್ಷನ್ ಅಲ್ಲಿ ಏನು ಬರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಚಾಪ್ಟರ್ 1 ಅಲ್ಲಿ ನಿಮ್ಗೆ ಏನೋ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಫಸ್ಟ್ ಏನಿದೆ ಬರುತ್ತೆ, ಶಾರ್ಟ್ ಟೈಟಲ್, ಆಮೇಲೆ ಏನು ಅವೆಲ್ಲ ಬರುತ್ತೆ. ಓಕೆ, ಸೊ ಚಾಪ್ಟರ್ 1 ಅಲ್ಲಿ ನಿಮ್ಗೆ 3rd ಸೆಕ್ಷನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದ್ರಲ್ಲಿ ನೀವೇನಾದ್ರೂ ನೋಡ್ತಾ ಹೋಗ್ತಾ ಇದ್ರೆ ಇಲ್ಲಿ ನಿಮ್ಗೆ ಏನೇನ್ ಟಾಪಿಕ್ಸ್ ಬೇಕು ಎಲ್ಲ ಬರುತ್ತೆ. ಓಕೆ, ಸೊ ಕಾಂಟ್ರಾಕ್ಟ್ ಅಲ್ಲಿ ಮೇನ್ ಆಗಿ ನಮಗ್ ಬೇಕಾಗೋದೇನಪ್ಪಾ ಅಂದ್ರೆ ಸೆಕ್ಷನ್ 10 ಅಲ್ಲಿ ರಿಕ್ವೈರ್ಮೆಂಟ್ಸ್ ಇದೆ. ಯಾವ ಒಂದು ರಿಕ್ವೈರ್ಮೆಂಟ್ ಕಂಪ್ಲೀಟ್ ಆದ್ರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ. ಸೊ ಸೆಕ್ಷನ್ 10 ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದಾದ್ಮೇಲೆ ನೀವು ನೋಡ್ತಾ ಹೋದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೋರ್ಷನ್ ಅಂತ ತಗೊಳ್ಳಿ. ನಿಮ್ ಎಕ್ಸಾಮ್ ಅಲ್ಲಿ ಏನೋ ಬಂತಪ್ಪ, ಕೋರ್ಷನ್ ಇಸ್ ಎಕ್ಸ್ಪ್ಲೈನ್ಡ್ ಅಂಡರ್ ವಿಚ್ ಸೆಕ್ಷನ್ ಅಂತ ಹೇಳಿ ಕೊಡ್ತಾರೆ. ಅದ ಯಾವ ಆಕ್ಟ್ ಅಂತಾನು ಕೊಡಲ್ಲ, ಅಥವಾ ಯಾವ ಇದ್ರಲ್ಲಿ ಸಬ್ಜೆಕ್ಟ್ ಅಲ್ಲಿ ಬರ್ತಂತ ಕೂಡ ಕೊಡಲ್ಲ. ನೀವು ಕೋರ್ಷನ್ ಅಂದ್ರೆ ನಿಮ್ಮಲ್ಲಿ ಏನ್ ಫ್ಲಾಶ್ ಆಗ್ಬೇಕು, ಓಕೆ ಕಾಂಟ್ರಾಕ್ಟ್ ಆಕ್ಟ್ ಬರುತ್ತೆ. ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಕೋರ್ಷನ್ ಇಂಡೆಕ್ಸ್ ತೆಗೆದ್ಬಿಟ್ಟು ಕೋರ್ಷನ್ ಅಂತ ಎಲ್ಲಿ ಕೊಟ್ಟಿದ್ದಾರೆ ನೀವು ಒಂದ್ಸಲಿ ಹಿಂಗ್ ನೋಡ್ಕೊಂಡ್ಬಿಟ್ರೆ, ನೀವು ನೋಡಿದ್ರೆ ನಿಮ್ಗೆ ಸೆಕ್ಷನ್ 13 ಸಿಗುತ್ತೆ. ಸೆಕ್ಷನ್ 13 ಯಾವ ಪೇಜ್ ಅಲ್ಲಿ ಇದೆಯಪ್ಪ, ಇಲ್ಲಿ 5 ನಂಬರ್ ಪೇಜ್ ಅಲ್ಲಿ ಇದೆ. ಓಕೆ, ಸೊ 5 ನಂಬರ್ ಪೇಜ್ ನೀವು ತೆಗೆಯೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಕ್ವಶನ್ ಏನ್ ಕೊಟ್ಟಿದ್ರು, ಕೋರ್ಷನ್ ಈಸ್
ಡಿಫೈನ್ಡ್ ಅಂಡರ್ ವಿಚ್ ಸೆಕ್ಷನ್ ಅಂತ ಹೇಳಿ ಕೊಟ್ಟಿದ್ರು. ಓಕೆ, ಸೊ ವಿಚ್ ಸೆಕ್ಷನ್ ಅಂದ್ರೆ ಇಲ್ಲಿ 15 ಕೊಟ್ಟಿದ್ದಾರೆ. ಓಕೆ, ಸೊ ಸೆಕ್ಷನ್ 15 ಅಂತ ಹೇಳಿ ಆಪ್ಷನ್ ಅಲ್ಲಿ ಇರುತ್ತೆ, ನೀವು ಸೆಕ್ಷನ್ 15 ಮೆನ್ಷನ್ ಮಾಡ್ಬಿಡ್ತೀರಿ ಎಕ್ಸಾಮ್ ಅಲ್ಲಿ. ಓಕೆ, ಸೊ ವೆಲ್ ಅಂಡ್ ಗುಡ್, ನೀವು ಒಂದು ಪೇಜ್ ತೆಗೆದು ನೋಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಅದ್ರ ಬದಲಾಗಿ ಕೋರ್ಷನ್ ಅಲ್ಲಿ ಏನಾದ್ರೂ ಎಕ್ಸ್ಪ್ಲನೇಷನ್ ಕೇಳಿದ್ರೆ, ಓಕೆ, ಸೊ ಕೋರ್ಷನ್ ಅಲ್ಲಿ ಏನಾದ್ರೂ ಎಕ್ಸ್ಪ್ಲನೇಷನ್ ಕೇಳಿದ್ರೆ, ಅದ್ರ ಬಗ್ಗೆ ಏನಾದ್ರೂ ಕ್ವಶನ್ ಕೇಳಿದ್ರೆ, ಆವಾಗ ನೀವ್ ಏನ್ ಮಾಡ್ತೀರಿ, ಸೆಕ್ಷನ್ 13 ಅಲ್ಲಿ ಎಲ್ಲಿ ಬಂದಿದೆಪ್ಪ ಅಂದ್ರೆ ಪೇಜ್ ನಂಬರ್ 5 ಅಲ್ಲಿ ಬಂದಿದೆ ಅಂತ ಹೇಳಿ ಡೈರೆಕ್ಟ್ ಆಗಿ ನೀವ್ ಏನ್ ಮಾಡ್ತೀರಿ, ಪೇಜ್ ನಂಬರ್ 5 ಗೆ ಹೋಗ್ತೀರಾ. ಓಕೆ, ಪೇಜ್ ನಂಬರ್ 5 ಅಲ್ಲಿ ಇಲ್ಲಿ ಕೋರ್ಷನ್ ಅನ್ನ ಡಿಫೈನ್ ಮಾಡಿದ್ದಾರೆ. ಸೊ ಕೋರ್ಷನ್ ಎಲ್ಲ ಏನಾದ್ರೂ ಕ್ವಶನ್ ಕೊಟ್ಟಿರ್ತಾರೆ, ಏನಾದ್ರೂ ಒಂದು ಎಕ್ಸ್ಪ್ಲನೇಷನ್ ಕೇಳ್ತಾರೆ, ಆ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ನೀವು ಹುಡುಕಿದ್ರೆ ನಿಮ್ಗೆ ಅದು ಸಿಗುತ್ತೆ. ಓಕೆ, ಸೊ ಆ ಒಂದು ಎಕ್ಸ್ಪ್ಲನೇಷನ್ ಅನ್ನ ನೀವು ಹುಡುಕಿ ಇಲ್ಲಿ ಮೆನ್ಷನ್ ಮಾಡಬಹುದು, ಎಕ್ಸ್ಪ್ಲೇನ್ ಮಾಡಬಹುದು. ಸೊ ಈ ರೀತಿ ನೀವು ಫಸ್ಟ್ ಕಂಪ್ಲೀಟ್ ಆಗಿ ಇಂಡೆಕ್ಸ್ ನ ನೋಡಿದ್ರೆ, ಫಸ್ಟ್ ಕಂಪ್ಲೀಟ್ ಆಗಿ ಇಂಡೆಕ್ಸ್ ನ ಓದಿದ್ರೆ, ಅದರ ಮೇಲೆ ನಿಮ್ಗೆ ನೀವು ಎಬಿನ ಆರಾಮಾಗಿ ಕ್ಲಿಯರ್ ಮಾಡ್ಕೊಂತೀರಾ. ಎಲ್ಲ ಬೇರಾಕ್ಸ್ ಇದು ಸಿವಿಲ್ ಪ್ರೊಸೀಜರ್ ಕೋಡ್ ಇದೆ. ಓಕೆ, ಸೊ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂತ ಹೇಳ್ತೀವಿ, ಸಿಪಿಸಿ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ತಗೊಂಡಿದ್ದೀನಿ ಎಕ್ಸಾಂಪಲ್ ಗೆ, ನಿಮಗೆ ತೋರಿಸ್ತೀನಿ ಇದ್ರಲ್ಲೂ ಕೂಡ. ಓಕೆ, ಸೊ ನೀವು ಎಲ್ಲಾ ಬೇರಾಕ್ಸ್ ಅನ್ನ ಏನ್ 22 to 26 ಏನು ಆಕ್ಟ್ಸ್ ಬರುತ್ತೆ, ಬುಕ್ಸ್ ಬರ್ತವೆ, ನೀವು ಅವೆಲ್ಲವುಗಳನ್ನು ನೀವು ಓದ್ಕೊಂಡ್ಬಿಟ್ರೆ, ಅಂದ್ರೆ ಇಂಡೆಕ್ಸ್ ನ ನೀವೇನಾದ್ರೂ ಪರ್ಫೆಕ್ಟ್ ಮಾಡ್ಕೊಂಡು ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನ ನೀವು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ, ಡೆಫಿನೆಟ್ಲಿ 100% ನೀವು ಎ ಬಿ ಕ್ಲಿಯರ್ ಮಾಡ್ತೀರಾ ಫಸ್ಟ್ ಅಟೆಂಪ್ಟ್ ಅಲ್ಲಿ. ಓಕೆ, ಸೊ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಮತ್ತೆ ಎ ಎಕ್ಸಾಮಿಗೆ ನೀವು ಹೋದಾಗ ಏನ್ ಮಾಡ್ತೀರಿ, ನಿಮ್ಗೆ ಒಂದು ಸಪ್ರೇಟ್ ಬೆಂಚ್ ಕೊಟ್ಟಿರ್ತಾರೆ, ಅಲೌಟ್ ಆಗಿರುತ್ತೆ ಅಲ್ವಾ, ನಿಮ್ ಸೀಟ್ ನಂಬರ್ ಬರ್ದ್ಬಿಟ್ಟು ಒಂದು ಬೆಂಚ್ ಕೊಟ್ಟಿರ್ತಾರೆ. ನೀವೆಲ್ಲಾ ಬುಕ್ಸ್ ನ ಈಗ ಒಂದ್ರ ಮೇಲೆ ಒಂದು ಇಡ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ, ತಗೊಂಡು ಬರೀಲಿಕ್ಕೆ ಫಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಆಕ್ಟ್ ಬಂದಿದೆ ಅಂತ ಹೇಳಿ ಗೊತ್ತಿರಲ್ಲ. ಓಕೆ, ಸೊ ನೀವು ಅದನ್ನು ಮೇಲೆ ಕೆಳಗೆ ಮಾಡಿ ಬುಕ್ ತಕೊಂಡು ನೀವು ಮಾಡಿ ಇಟ್ಟು ಮಾಡೋವರೆಗೂ ನಿಮ್ ಟೈಮ್ ಹೋಗ್ಬಿಡುತ್ತೆ. ಸೊ ಟೈಮ್ ಕವರ್ ಆಗಲ್ಲ. ಓಕೆ, ಸೊ ಒಂದೇನು ನೀವು ನೆನ್ಪಿಟ್ಕೋಬೇಕಾಗಿದ್ದ ವಿಷಯ ಅಂದ್ರೆ, ಯಾವಾಗ್ಲೂ ಫ್ರೆಂಡ್ಸ್ ಸ್ವಂತವಾಗಿ ನಾವೇನ್ ಬರ್ದು ಎಕ್ಸಾಮ್ ಪಾಸ್ ಆಗ್ತೀವೋ ಅದು ಬಹಳ ಈಸಿ ಇರುತ್ತೆ. ನೋಡಿ ಅಥವಾ ಕಾಪಿ ಮಾಡಿ ಬರೀತಾ ಇದೀವಿ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂತಂದ್ರೆ ಅದು ಅಷ್ಟು ಈಸಿ ಇರೋದಿಲ್ಲ. ಇದು ಎ ಬಿ ಎಕ್ಸಾಮ್ ಒಂಥರ ನಾವು ಕಾಪಿ ಮಾಡಿ ಬರ್ದಂಗೆ ಬುಕ್ಸ್ ಎಲ್ಲ ನೋಡಿ ಬರೀತಾ ಇರ್ತೀವಿ. ಓಪನ್ ಬುಕ್ ಎಕ್ಸಾಮ್ ಇರುತ್ತೆ. ಬುಕ್ ಅನ್ನ ತಗೊಂಡು ಹುಡುಕಿ ಅದನ್ನ ಸರ್ಚ್ ಮಾಡಿ ಬರೆಯೋದಂದ್ರೆ ಅಲ್ಲಿ ಬಹಳ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಏನು ಬೇರಾಕ್ಸ್ ಇದೆ, ಒಂದು 20 to 26 ಬೇರಾಕ್ಸ್ ಇರುತ್ತೆ. ಆ ಬೇರಾಕ್ಸ್ ಅನ್ನ 3-4 ಬಂಚ್ ತರ ಮಾಡಿ ಪೂರ್ತಿ ಟೇಬಲ್ ಮೇಲೆ ಸೈಡ್ ಗೆ ಹಿಂಗೆ 3-4 ಇಟ್ಕೊಂಡ್ಬಿಡಿ. ಹುಡುಕ್ಲಿಕ್ಕೆ ತೆಗಿಲಿಕ್ಕೆ ಈಸಿ ಆಗುತ್ತೆ. ಪಕ್ಕದಲ್ಲಿ ಈ ಪಕ್ಕದಲ್ಲಿ ಸೆಂಟ್ರಲ್ ಕೂತ್ಕೊಂಡ್ಬಿಟ್ರೆ 2 ಪಕ್ಕದಲ್ಲಿ ಬುಕ್ಸ್ ಇಟ್ಕೊಳ್ಳಿ. ಓಕೆ, ಸೊ ಮೇಲ್ಗಡೆ ಬೆಂಚ್ ಮೇಲೆ ನೀವು ಒಂದು ಈ ಕಡೆ 1-2 ಸೆಟ್, ಈ ಕಡೆ 1-2 ಸೆಟ್, ಹಿಂಗ್ ಸೆಟ್ ಮಾಡಿ ಸಪರೇಟ್ 3-4 ಬುಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ತೆಗೆದು ನೋಡ್ಲಿಕ್ಕೆ ಈಸಿ ಆಗುತ್ತೆ. ಆ ರೀತಿ ತೆಗೆದು ನೋಡ್ಕೊಂಡು ಯಾವ್ದು ಒಂದ್ ಯಾವ್ದಾದ್ರು ಬೇರಾಕ್ ತಗೊಂಡ್ಬಿಟ್ರೆ ಅದ್ರದೊಂದು ಮಿನಿಮಮ್ 5 to 8 ಕ್ವಶನ್ಸ್ ಇರುತ್ತೆ. ಸೊ ಆ 5 to 8 ಕ್ವಶನ್ಸ್ ನ ಸಾಲ್ವ್ ಮಾಡಿ ನಂತರ ಈ ಬುಕ್ ನ ತೆಗೆದು ಸಪರೇಟ್ ಆಗಿ ಇಟ್ಕೊಳ್ಳಿ. ಅದ್ರಲ್ಲಿ ಮುಗ್ದು ಹೋಯ್ತು ಕೆಲಸ. ನೆಕ್ಸ್ಟ್ ಯಾವ್ದು ಬರುತ್ತೋ ಅದನ್ನ ತಗೊಳ್ಳೋದು, ಅದನ್ನ ಸಾಲ್ವ್ ಮಾಡೋದು. ಈ ರೀತಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಬುಕ್ಸ್, ಮತ್ತೆ ಟೈಮ್ ಕೂಡ ನಿಮ್ದು ಕವರ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಇವಾಗ ಸಿಪಿಸಿ ಅಲ್ಲಿ ನೋಡಿ, ಸಿಪಿಸಿ ಇಂಡೆಕ್ಸ್ ಇದೆ. ಸಿಪಿಸಿ ಅಲ್ಲಿ ನೀವೇನಾದ್ರೂ ಮಾಡ್ತಾ ಇದ್ರೆ ಇಂಡೆಕ್ಸ್ ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ, ಇಲ್ಲಿ ಕೆಲವೊಂದು ನಾನು ಟಿಕ್ ಮಾರ್ಕ್ ಹಾಕಿದೀನಿ, ನಿಮಗೆ ಕಾಣಿಸ್ತಾ ಇಲ್ಲ ಅದು ಫ್ಲಾಶ್ ಲೈಟ್ ಅಲ್ಲಿ. ಓಕೆ, ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವ್ಯಾವ ಬೇರಾಕ್ಟ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಸೆಕ್ಷನ್ಸ್ ನಿಮ್ಗೆ ಇಂಪಾರ್ಟೆಂಟ್ ಇದೆ ಎ ಬಿಗೆ ಅದನ್ನ ನಾನು ಮಾರ್ಕ್ ಮಾಡಿಸ್ತೀನಿ. ಎಕ್ಸಾಮ್ ಒಂದು 15-20 ಡೇಸ್ ಇದ್ದಾಗ ನಾನು ಅದನ್ನ ಮಾರ್ಕ್ ಮಾಡಿಸ್ತೀನಿ. ಓಕೆ, ಸೊ ಡೋಂಟ್ ವರಿ. ಸೊ ಇಲ್ಲಿ ಮಾರ್ಕ್ ಮಾಡಿದೀನಿ ನಾನು ಆಲ್ರೆಡಿ. ನಿಮ್ಗೆ ಅದು ಕಾಣಿಸ್ತಾ ಇಲ್ಲ ಅನಿಸ್ತಾ ಇದೆ ಲೈಟ್ ಫ್ಲಾಶ್ ಗೆ. ಓಕೆ, ಸೊ ಈ ರೀತಿ ನೀವು ಏನಾದ್ರು ಯಾವ್ದೋ ಇದು ಸಿಪಿಸಿ ತಗೊಂಡಿದ್ದೀನಿ, ಯಾವ್ದೇ ಬೇರಾಕ್ಟ್ ಕೂಡ ತಗೊಂಡ್ರು ಇದನ್ನ ನೀವ್ ಏನ್ ಮಾಡ್ತೀರಿ, ಇಂಡೆಕ್ಸ್ ನ ಸ್ಟಡಿ ಮಾಡ್ತಾ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ನೋಡ್ಬೋದು. ಓಕೆ, ಸೊ ಇವಾಗ ಏನ್ ನೋಡ್ತಾ ಇದ್ರಿ, ಇಲ್ಲಿ ನಿಮ್ಗೆಲ್ಲ ಕೊಟ್ಟಿರ್ತಾರೆ, ಸೆಕ್ಷನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಏನಿದೆ, ಸೆಕ್ಷನ್ 10 ಅಲ್ಲಿ ಸ್ಟೇ ಆಫ್ ಸೂಟ್ ಇದೆ. ಓಕೆ, ಸೆಕ್ಷನ್ 11 ಅಲ್ಲಿ ರೆಸ್ಟ್ ಜುಡಿಕಾಟ ಇದೆ. ಓಕೆ, ಸೆಕ್ಷನ್ 12 ಪಾರ್ಟ್ 2 ಫರ್ದರ್ ಸೂಟ್ ಇದೆ. ಓಕೆ, ಸೊ ಈ ರೀತಿ ಎಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿರ್ತಾರೆ, ಸೆಕ್ಷನ್ಸ್ ಕೊಟ್ಟಿರ್ತಾರೆ. ಆ ಸೆಕ್ಷನ್ ಅಲ್ಲಿ ಯಾವ ಟಾಪಿಕ್ ನ ಹೇಳಿದ್ದಾರೆ ಅದನ್ನು ಕೂಡ ಕೊಟ್ಟಿರ್ತಾರೆ. ಓಕೆ, ಸೊ ಅದನ್ನ ನೀವು ಬಹಳ ಈಸಿಯಾಗಿ ನೋಡ್ಕೊಂಡು ಸೊಲ್ಯೂಷನ್ ಮಾಡಬಹುದು. ಓಕೆ, ಸೊ ಮೇನ್ ಆಗಿ ಹೇಳೋದಂದ್ರೆ ಸೆಕ್ಷನ್ 2 ಅಲ್ಲಿ ಡೆಫಿನೇಷನ್ಸ್ ಇರ್ತವೆ. ಯಾವುದೇ ಆಕ್ಟ್ ತಗೊಳ್ಳಿ, ಸೆಕ್ಷನ್ 2 ಅಲ್ಲಿ ಆಲ್ಮೋಸ್ಟ್ ಡೆಫಿನೇಷನ್ ಗಳನ್ನೇ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಸಿಪಿಸಿ ಅಲ್ಲಿ ಕೂಡ ಸೆಕ್ಷನ್ 2 ಅಲ್ಲಿ ಡೆಫಿನೇಷನ್ಸ್ ಹೇಳಿದ್ದಾರೆ. ಸೊ ಸಿಪಿಸಿ ಅಲ್ಲಿ ಮುಖ್ಯವಾಗಿ ನಿಮಗೆ ಯಾವ ಡೆಫಿನೇಷನ್ಸ್ ಏನಾಗುತ್ತಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ ನಾನು ಇಲ್ಲಿ ಮಾರ್ಕ್ ಮಾಡಿದೀನಿ. ಇವಾಗ ಹಾಗೆ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಕೂಡ ನಾನು ಮಾರ್ಕ್ ಮಾಡಿಸ್ತೀನಿ ಮತ್ತೆ ಒಂದು ಬೇರೆ ವಿಡಿಯೋದಲ್ಲಿ. ಓಕೆ, ಸೊ ಇಲ್ಲಿ ಏನಿರುತ್ತೆ, ಫಸ್ಟ್ ಬಂದು ನಿಮ್ಗೆ ಸೆಕ್ಷನ್ 2 ಅಲ್ಲಿ ಸೆಕ್ಷನ್ 2 ಸಬ್ ಕ್ಲಾಸ್ 2 ಅಲ್ಲಿ ಡಿಕ್ರಿ ಅಂತ ಹೇಳ್ತಾರೆ. ವಾಟ್ ಈಸ್ ಡಿಕ್ರಿ ಡೆಫಿನೇಷನ್ ಹೇಳ್ತಾರೆ. ಡಿಕ್ರಿ ಅಂದ್ರೆ ಏನು ಅಂತ ಹೇಳ್ತಾರೆ. ಸೊ ಅದು ಡೆಫಿನೇಷನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ಡಿಕ್ರಿ ಹೋಲ್ಡರ್.
ಒಂದು ಡಿಗ್ರಿ, ಇನ್ನೊಂದು ಡಿಗ್ರಿ ಹೋಲ್ಡರ್, ಮತ್ತೆ ಜಜ್ಮೆಂಟ್ ಡೆಪ್ಟರ್. ಇವು ಮೂರು ಒಂದೇ ವಿಷಯದ ಒಂದು ಮೂರು ಅಂಶಗಳಂತ ಹೇಳ್ಬಹುದು. ಈ ಮೂರು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ಬಿಟ್ರೆ ಫಾರಿನ್ ಕೋರ್ಟ್ ಅಂದ್ರೆ ಏನು ಅಂತ ಕೇಳಬಹುದು. ಓಕೆ, ಅದು ಬಿಟ್ರೆ ಮೆಸ್ನೆ ಪ್ರಾಫಿಟ್ ಕೇಳ್ತಾರೆ, ಪ್ಲೀಡರ್ ಕೇಳ್ತಾರೆ, HNH ಅಂದ್ರೆ ಅದಷ್ಟು ಕೇಳ್ತಾರೆ. ಓಕೆ, ಇನ್ನು ಮಿಕ್ಕಿದ ಡೆಫಿನೇಷನ್ಸ್ ಇದೆ, ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಅದ್ರ ಮೇಲೆ ಜಾಸ್ತಿ ಯಾವುದೇ ಕ್ವಶನ್ಸ್ ಗಳು ಬಂದಿಲ್ಲ. ಓಕೆ, ಸೊ ಕ್ವಶನ್ಸ್ ಬಂದಿರೋದಂದ್ರೆ ಒಂದು ಡಿಗ್ರಿ ಹೋಲ್ಡರ್, ಜಜ್ಮೆಂಟ್ ಡೆಪ್ಟರ್, ಓಕೆ, ಫಾರಿನ್ ಕೋರ್ಟ್, ಮೆಸ್ನೆ ಪ್ರಾಫಿಟ್, ಈ ಒಂದು ವಿಷಯಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದಾವೆ. ಓಕೆ, ಸೊ ಡೆಫಿನೇಷನ್ಸ್ ಬಗ್ಗೆ ಸೆಕ್ಷನ್ 2 ಅಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಸೆಕ್ಷನ್ 2 ಅನ್ನ ನೋಡ್ಕೊಂಡ್ಬಿಟ್ರೆ ಡೆಫಿನೇಷನ್ ಅಲ್ಲಿ ಓಕೆ, ಡೆಫಿನೇಷನ್ ಸೆಕ್ಷನ್ 2 ಅಲ್ಲಿ ಇರುತ್ತೆ. ಓಕೆ, ಸೆಕ್ಷನ್ 2 ಎಲ್ಲಿ ಬಂತಪ್ಪ, ಪೇಜ್ ನಂಬರ್ ಎಲ್ಲಿದೆ? ಓಕೆ, ಪೇಜ್ ನಂಬರ್ 2 ಅಲ್ಲಿ ಇದೆ. ಪೇಜ್ ನಂಬರ್ 2 ಇಂದ 3-4 ವರೆಗೂ ಡೆಫಿನೇಷನ್ಸ್ ಇದಾವೆ. ಸೊ ಇದ್ರಲ್ಲಿ ನಾವು ಹುಡುಕೋಬಹುದು. ಓಕೆ, ಸೊ ಅದೇ ರೀತಿ ನಿಮ್ಗೆ ಯಾವ್ಯಾವ ಟಾಪಿಕ್ಸ್ ಬೇಕು ಆ ಟಾಪಿಕ್ಸ್ ನ ನೀವ್ ಏನ್ ಮಾಡ್ತೀರಿ ನೋಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇಂಡೆಕ್ಸ್ ಅಲ್ಲಿ ನೀವು ಸರ್ಚ್ ಮಾಡಿ ಆರಾಮಾಗಿ ನೀವು ಹುಡ್ಕೊಂಡು ಎಕ್ಸಾಮ್ ಅಲ್ಲಿ ನೀವು ಅದನ್ನ ಬರೀಬಹುದು. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಿದೆ, ಇನ್ನೊಂದೇನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಸೆಕ್ಷನ್ 144 ಅಲ್ಲಿ ಅಪ್ಲಿಕೇಶನ್ ಆಫ್ ರೆಸ್ಟಿಟ್ಯೂಷನ್ ಅಂತ ಹೇಳಿ ಒಂದು ಟಾಪಿಕ್ ಇದೆ. ಓಕೆ, ಸೊ ಅಪ್ಲಿಕೇಶನ್ ಆಫ್ ರೆಸ್ಟಿಟ್ಯೂಷನ್ ಬಗ್ಗೆ ನಿಮ್ಗೆ ಏನಾದ್ರೂ ಒಂದು ಕ್ವಶನ್ ಬಂತಪ್ಪ. ಓಕೆ, ಎಕ್ಸಾಮ್ ಅಲ್ಲಿ ಏನಂತ ಕೇಳಿದ್ರು, ಅಪ್ಲಿಕೇಶನ್ ಆಫ್ ರೆಸ್ಟಿಟ್ಯೂಷನ್ ಈಸ್ ಎಕ್ಸ್ಪ್ಲೇನ್ಡ್ ಅಂಡರ್ ವಿಚ್ ಸೆಕ್ಷನ್ ಅಂತ ಹೇಳಿ ಕೇಳಿದ್ರೆ ನೀವೇನ್ ಮಾಡ್ತೀರಿ, ಓನ್ಲಿ ಇಂಡೆಕ್ಸ್ ಅನ್ನ ತೆಗಿತೀನಿ. ಇಂಡೆಕ್ಸ್ ಅನ್ನ ತೆಗೆದು ಫಾಸ್ಟ್ ಆಗಿ ಸ್ವಲ್ಪ ನೀವು ಪಟ ಅಂತ ಹೇಳಿ ನೋಡ್ಕೊಂಡ್ಬಿಟ್ರೆ ನೀವು ಮೊದಲೇ ಒಂದ್ಸಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಇಂಡೆಕ್ಸ್ ಅಲ್ಲಿ ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ ಅಥವಾ ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಅವಾಗ ನೀವೇನ್ ಮಾಡ್ತೀರಿ, ಪಾರ್ಟ್ 11 ಅಲ್ಲಿ ಬರುತ್ತಪ್ಪ. ಓಕೆ, ನಮ್ಗೆ ನೆನಪ ಇದೆ, ಪಾರ್ಟ್ 11 ಅಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ನೋಡೋಣ ತಡೀರಿ ಅಂತ ಹೇಳಿ ನೋಡ್ತಾರೆ. 144 ಸೆಕ್ಷನ್ 144 ಅಲ್ಲಿ ಏನ್ ಬರುತ್ತೆ, ಅಪ್ಲಿಕೇಶನ್ ಆಫ್ ರೆಸ್ಟಿಟ್ಯೂಷನ್ ಬರುತ್ತೆ. ವೈ ಇಟ್ ಈಸ್ ಅ ಇಂಪಾರ್ಟೆಂಟ್ ಸೆಕ್ಷನ್. ಅಪ್ಲಿಕೇಶನ್ ಆಫ್ ರೆಸ್ಟಿಟ್ಯೂಷನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟ್ರಿನ್ ಆಫ್ ರೆಸ್ಟಿಟ್ಯೂಷನ್ ಅಂತ ಹೇಳಿ ಕೂಡ ನಾವು ಇದನ್ನ ಹೇಳ್ತೀವಿ. ಸೊ ಇದ್ರ ಅಂಡರ್ ಅಲ್ಲಿ ಕೂಡ ಇದು ಕೂಡ ಇಂಪಾರ್ಟೆಂಟ್ ಸೆಕ್ಷನ್ ಆಗಿದೆ. ಇದ್ರಲ್ಲೂ ಕೂಡ ಕ್ವಶನ್ಸ್ ಬರ್ತವೆ. ಓಕೆ, ಸೊ ಆ ರೀತಿಯಾಗಿ ನೀವೇನ್ ಮಾಡ್ಬೇಕು, ಯಾವುದೇ ಚಾಪ್ಟರ್ ಆಗಿ, ಇದು CPC ಆಯ್ತು, ನಾನು ಕಾಂಟ್ರಾಕ್ಟ್ ಹೇಳಿದೆ, CPC ಹೇಳಿದೆ. ಓಕೆ, ಸೊ ಇನ್ನೊಂದ್ಸಲಿ ನಾನು ಸಪರೇಟ್ ಆಗಿ ವಿಡಿಯೋಸ್ ಮಾಡ್ತೀನಿ ಎಲ್ಲಾ ಟಾಪಿಕ್ಸ್ಗೂ ಸಂಬಂಧಪಟ್ಟಂಗೆ ಯಾವ್ಯಾವ ಟಾಪಿಕ್ ಅಲ್ಲಿ ಯಾವ್ಯಾವ ಸೆಕ್ಷನ್ಸ್ ಮೋರ್ ಇಂಪಾರ್ಟೆಂಟ್ ಇದಾವೆ, ಆಲ್ಮೋಸ್ಟ್ ಕ್ವಶನ್ಸ್ ಬರಬಹುದು ಆ ರೀತಿ ಏನು ಸೆಕ್ಷನ್ಸ್ ಇದೆ ಅವುಗಳನ್ನ ಮಾರ್ಕ್ ಮಾಡಿಸ್ತೀನಿ. ಓಕೆ, ಸೊ ಅಲ್ಲಿವರೆಗೂ ನೀವು ಬೇರೆಕ್ಸ್ ಸ್ಟಡಿ ಮಾಡ್ತಾ ಇರಿ. ಓಕೆ, ಸೊ ಎಲ್ಲಾ ಬೇರೆಕ್ಸ್ ನೀವು ಇಂಡೆಕ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಪ್ರತಿ ಇಂಡೆಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ, ಪ್ರತಿಯೊಂದು ಬೇರೆಕ್ಟ್ ಅಲ್ಲಿ ಎಷ್ಟು ಚಾಪ್ಟರ್ ಬರ್ತವೆ, ಆ ಚಾಪ್ಟರ್ ಗಳಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ, ಆ ಟಾಪಿಕ್ಸ್ ಗಳಲ್ಲಿ ನಿಮಗೆ ಸಂಬಂಧಪಟ್ಟ ಸೆಕ್ಷನ್ಸ್ ಗಳು ಯಾವ್ಯಾವ ಇದೆ. ಓಕೆ, ಸೊ ಯಾವ್ಯಾವ ಸೆಕ್ಷನ್ ಯಾವ ಚಾಪ್ಟರ್ ಅಲ್ಲಿ ಎಷ್ಟರಿಂದ ಎಷ್ಟು ಬರುತ್ತೆ, ಫಸ್ಟ್ ಚಾಪ್ಟರ್ ಅಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ, ಸೆಕೆಂಡ್ ಚಾಪ್ಟರ್ ಅಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ, ಇವುಗಳನ್ನ ನೀವೇನಾದ್ರೂ ಪರ್ಫೆಕ್ಟ್ ಮಾಡ್ಕೊಂಡ್ರೆ 100% ಶ್ಯೂರ್ ನೀವು AIB ಕ್ಲಿಯರ್ ಮಾಡ್ತೀರಾ. ಆಲ್ಮೋಸ್ಟ್ 50 to 60 ಕ್ವಶನ್ಸ್ ನಿಮ್ಮ ಬೇರೆಕ್ಟ್ ಇಂದ ಡೈರೆಕ್ಟ್ ಆಗಿ ಬಂದಿರ್ತವೆ. ನೀವು ಓನ್ಲಿ ಬೇರೆಕ್ಟ್ ತೆಗೆದು ಹುಡುಕಿನೇ ಬರೀಬಹುದು, ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬಹುದು 60% ವರ್ಗುನು. ಓಕೆ, 60 ಕ್ವಶನ್ಸ್ ವರ್ಗುನು ಆಲ್ಮೋಸ್ಟ್ ನಿಮ್ಮ ಬೇರೆಕ್ಟ್ ಇಂದಾನೆ ಎಲ್ಲಾ ಕ್ವಶನ್ಸ್ ಇರ್ತವೆ. ಎಲ್ಲೋ ಅಲ್ಗೋ ಇಲ್ಗೋ ಒಂದು ನಿಮ್ಗೆ ಗೊತ್ತಿರಲ್ಲ, ಅದರ್ವೈಸ್ ಎಲ್ಲ ಇಲ್ಲೇ ಇರ್ತವೆ. ಮತ್ತೆ ಕೆಲವೊಂದು ಏನಿರ್ತಾವಂತಂದ್ರೆ ಕೇಸ್ ಲಾಸ್ ಮೇಲೆ ಕ್ವಶನ್ಸ್ ಇರ್ತವೆ. ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಇದು ಯಾವ ಕೇಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ಅಥವಾ ಈ ಒಂದು ಜಜ್ಮೆಂಟ್ ಯಾವ ಕೇಸಲ್ಲಿ ಆಗಿತ್ತು, ಈ ಒಂದು ಸ್ಟೇಟ್ಮೆಂಟ್ ಯಾವ ಕೇಸಲ್ಲಿ ಕೊಟ್ಟಿದ್ರು, ಅಥವಾ ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ರು, ಈ ರೀತಿ ಕೆಲವೊಂದು ಜನರಲ್ ಕ್ವಶನ್ಸ್ ಏನಿದೆ ಅದು ಕೊಟ್ಟಿರ್ತಾರೆ. ಬಟ್ ಆಲ್ಮೋಸ್ಟ್ ಒಂದು 60% ಅಷ್ಟು 60 ಕ್ವಶನ್ಸ್ ಅಷ್ಟು ಬೇರೆಕ್ಟ್ ಇಂದಾನೆ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಏನು ಬೇರೆಕ್ಟ್ ನೋಡ್ಲಿಕ್ಕೆ ನಿಮ್ಗೆ ಗೊತ್ತಾಗ್ಬೇಕು, ಯಾವ ರೀತಿ ನೀವು ಬೇರೆಕ್ಟ್ ನೋಡ್ತೀರಿ, ಏನ್ ಸ್ಟಡಿ ಮಾಡ್ತೀರಿ, ಈ ರೀತಿ ನಿಮ್ಗೆ ಗೊತ್ತಾಗ್ಬಿಟ್ರೆ, ಬೇರೆಕ್ಟ್ ಇಂಡೆಕ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ನಿಮ್ಮನ್ನ ಯಾರು ಕೈ ಹಿಡಿಯಕ್ಕಾಗಲ್ಲ. AIB ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಿ, ಮತ್ತೆ ಬಹಳ ಸುಲಭವಾಗಿ ಕ್ಲಿಯರ್ ಮಾಡ್ತೀರಿ. ಓಕೆ, ಸೊ ಡೋಂಟ್ ವರಿ, ನಾನು ಆದಷ್ಟು ಬೇಗ ಮತ್ತೆ AIB ಏನು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದೆ ಅದನ್ನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ಆಲ್ರೆಡಿ 2 ಮಾಡಿದೀನಿ. ನೆಕ್ಸ್ಟ್ 6th ರೆಡಿ ಮಾಡ್ತಾ ಇದ್ದೀನಿ, AIB 6th ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ. ಅದು ಆದ ತಕ್ಷಣ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಬೇರೆಕ್ಸ್ ನೀವು ಓದ್ತಾ ಇರಿ, ಇಂಡೆಕ್ಸ್ ಇಂದ ಪ್ರಾಕ್ಟೀಸ್ ಮಾಡಿ. ಯಾರ್ಯಾರು ಬೇರೆಕ್ಸ್ ತರಿಸ್ಕೊಂಡಿಲ್ಲ ಈಗಲೇ ತರಿಸ್ಕೊಂಡ್ಬಿಡಿ, ತರಿಸ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಟೈಮ್ ಸಾಲಲ್ಲ. ಓಕೆ, ಸೊ ನೀವು ಒಂದ್ಸಲಿ ಇಂಡೆಕ್ಸ್ ಪರ್ಫೆಕ್ಟ್ ಆಗ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ಯಾಕೆ ನಾನು ಈ ರೀತಿ ಇವಾಗ್ಲೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಲೇಟ್ ಆಗಿ ಎಕ್ಸಾಮ್ ಇದ್ದಾಗ, ಎಕ್ಸಾಮ್ ಒಂದು 10 days ಇದ್ದಾಗ ನೀವು ಬೇರೆಕ್ಸ್ ತರಿಸ್ಕೊಂಡು ನಾನು ಓದ್ತೀನಿ ಅಂತಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ನೀವು ಪರ್ಫೆಕ್ಟ್ ಆಗಕ್ ಆಗಲ್ಲ ಬೇರೆಕ್ಟ್ ಅಲ್ಲಿ. ಮತ್ತೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕುತ್ಕೊಂಡು ಬುಕ್ ಹುಡುಕಿ ಬರೆಯೋದೇನಿದೆ ಅಲ್ಲ, ದಟ್ ಈಸ್ ವೆರಿ ವರ್ಸ್ಟ್. ನೀವು ಎಷ್ಟು ಬುಕ್ ಅನ್ನ ಹುಡುಕ್ತಾ ಇರ್ತೀರಾ, ನಿಮಗೆ ಎಷ್ಟು ನಾಲೆಜ್ ಕಮ್ಮಿ ಇರುತ್ತೆ ಆ ಬೇರೆಕ್ಟ್ ಬಗ್ಗೆ, ನೀವು ಅಷ್ಟು ಹುಡುಕ್ಬೇಕಾಗುತ್ತೆ, ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದೇ ಟೈಮ್ ಅಲ್ಲಿ ನೀವು ಒಂದು 3 ಕ್ವಶನ್ ಆನ್ಸರ್ ಮಾಡೋರಿದ್ರೆ ಹುಡುಕೋದ್ರಲ್ಲೇ ಒಂದೇ ಕ್ವಶನ್ ಆನ್ಸರ್ ಮಾಡ್ತೀರಾ. ಓಕೆ, ಸೊ ಅಲ್ಲಿ ನಿಮ್ದು ಟೈಮ್ ಬಹಳ ಕನ್ಸ್ಯೂಮ್ ಆಗುತ್ತೆ,
ಬಹಳ ಸಲಿಯಾಗಿದ್ದು. ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಅದೇ ಇದೆ. ನಾನು ಬೇರೆ ಬಹಳ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರು ಕೂಡ ಲಾಸ್ಟ್ ಮೂಮೆಂಟ್ ಗೆ ನನ್ಗೆ 3 ಗಂಟೆ ಟೈಮ್ ನನಗೆ ಸಾಲಿಲ್ಲ. ಓಕೆ, ಲಾಸ್ಟ್ ಮೂಮೆಂಟ್ ಗೆ ಒಂದು 10 ಕ್ವಶನ್ಸ್ ಬಾಕಿ ಉಳ್ಕೊಂಡ್ಬಿಟ್ಟಿತ್ತು. ನಾನು ಅದನ್ನ ಕೂಡ ಏನ್ ಮಾಡಿ ಫಾಸ್ಟ್ ಆಗಿ ಏನೋ ಗೊತ್ತಿಲ್ಲ ಹಾಗೆ ಅಂದಾಜಲ್ಲಿ ಆನ್ಸರ್ ಹಾಕ್ ಬಂದಿದ್ದೆ. ಓಕೆ, ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಯ್ತು. ಬಟ್ ನಾನು ಇನ್ನೂ ಪರ್ಫೆಕ್ಟ್ ಆಗಿದ್ರೆ ಇನ್ನೂ ಟೈಮ್ ಕವರ್ ಮಾಡಬಹುದಿತ್ತು ಅಂತ ಹೇಳ ಅನಿಸ್ತು. ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಬೇರೆಟ್ಸ್ ನ ತರಿಸ್ಕೊಳ್ಳಿ. ಬೇರೆಟ್ಸ್ ನ ಏನು ನೀವು ಪೂರ್ತಿ ಟಾಪಿಕ್ ನ ಓದೋ ಅವಶ್ಯಕತೆ ಇಲ್ಲ. ಬರೀ ಇಂಡೆಕ್ಸ್ ಅನ್ನ ಪರ್ಫೆಕ್ಟ್ ಮಾಡಿ. ಎಷ್ಟು ಚಾಪ್ಟರ್ಸ್ ಇದೆ, ಆ ಚಾಪ್ಟರ್ ಗಳಲ್ಲಿ ಎಷ್ಟೆಷ್ಟು ಸೆಕ್ಷನ್ಸ್ ಇದೆ, ಯಾವ್ಯಾವ ಸೆಕ್ಷನ್ ಯಾವ್ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ, ಆ ಚಾಪ್ಟರ್ ಅಲ್ಲಿ ಯಾವ ಟಾಪಿಕ್ ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು CPC ಅಲ್ಲಿ ಹೇಳ್ತಾ ಇದ್ದೆ 144 ಅಂತ ಹೇಳಿ, ಅಪ್ಲಿಕೇಶನ್ ಫಾರ್ ರೆಸ್ಟಿಟ್ಯೂಷನ್. ಅದ್ಯಾವ ಟಾಪಿಕ್ ಅಲ್ಲಿ ಬರುತ್ತೆ ಅಂತಂದ್ರೆ ಅದು ಚಾಪ್ಟರ್ ನಂಬರ್ 11 ಅಲ್ಲಿ ಬರುತ್ತೆ. ಮತ್ತು ಯಾವ ಟಾಪಿಕ್ ಅಲ್ಲಿ ಬರುತ್ತೆ, ಮಿಸ್ಲೇನಿಯಸ್ ಅಲ್ಲಿ ಬರುತ್ತೆ. ಯಾವ್ದ್ರಲ್ಲಿ, ಮಿಸ್ಲೇನಿಯಸ್ ಅಲ್ಲಿ ಬರುತ್ತೆ, ಮಿಸ್ಲೇನಿಯಸ್ ಟಾಪಿಕ್ ಅಲ್ಲಿ ಬರುತ್ತೆ. ಓಕೆ, ಸೊ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದ್ರೂ ಪ್ರಾಫಿಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ, ಲಾಭ ಆಗುತ್ತೆ ಅನ್ಕೊಂಡೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. IB ಸಂಬಂಧಪಟ್ಟಂಗೆ, ಎಕ್ಸಾಮ್ ಸಂಬಂಧಪಟ್ಟಂಗೆ, ಅದೇ ರೀತಿ ಸ್ಟಡಿ ಸಂಬಂಧಪಟ್ಟಂಗೂ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಏನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ, ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಥವಾ ನನ್ನಿಂದ ಏನಾದ್ರು ನಿಮ್ಗೆ ತಪ್ಪ ಅನಿಸ್ತಾ ಇದೆ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಮಾಡಿ. ಓಕೆ, ಸೊ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿ ಆಗೋಣ. ಓಕೆ, ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.